ನಿನಗೆ ಧೈರ್ಯ ಇದ್ರೆ 4 ಜನ ಮಠಾಧೀಶರು, ಕಂಚಿ ಮಠಾಧೀಶರು ನಾವು ಬರಲ್ಲ ಅಂದ್ರೆ ಅವ್ರನ್ನ ದೇಶದ್ರೋಹಿ ಅಂತ ಕರೆಯೋಣ. ಎಲ್ಲಿಗೆ ಬೇಕಾದ್ರೆ ಮಾತಾಡೋದು, 2-4 ಜನ ಮಾತಾಡ್ತಾನೆ ಹೋಗ್ಬಿಡ. ಕಳ್ಳರು ಸುಳ್ಳರನ್ನೆಲ್ಲ ಸೇರ್ಕೊಂಡು ಮೊನ್ನೆ ತನಕ ಈಗ ಏನು ನಡೀತಿದೆ ಒಂದು ಕೇಸು, ಆ ಪ್ರಜ್ವಲ್ ರೇವಣ್ಣನ ಕೇಸ್ ನಡೀತಾ ಇದೆಯಲ್ಲ, ಏನಪ್ಪ ಮಾಡಿದ್ರೆ 4 ತಿಂಗಳಿಂದ ಈ ದೇಶಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಅಪ್ಪ ಮಗ ಮೊಮ್ಮಗನ ರಾಜಕೀಯ ಪಕ್ಷ ಕುಟುಂಬ ರಾಜಕಾರಣ ಅಂತ ಬಾಯಿಗೆ ಬಂದಂಗೆ ಹಾಕಿದ್ರೆ ಉಗಿದೆಯಾ ಇಲ್ವಾ ನೀನು? ನಮ್ಮ ಮುಂದೆ ಉಗಿದ್ನಾ ಇಲ್ವಾ ಹಾಕು? ಇವ್ರುಗಳು ಕೂಡ ಈ ನ್ಯಾಯ ದೊಣ್ಣೆ ನಾಯಕ ಹೇಳಕ್ಕಂತ ಇವ್ರು ಉಗಿದ್ರೋ ಇಲ್ಲ? ಎಲೆಕ್ಷನ್ ಮುಂಚೆ ತಬ್ಬಿಟ್ಕೊಂಡು ಉಗಿದ್ರಿ, ನೆಕ್ಕೊಂಡು ಕೂತಿದ್ರಿ, ನಾಚಿಕೆ ಆಗಲ್ಲ ನಿಮಗೆ? ಉಗಿದವನಿಗೆ ನಾಚಿಕೆ ಇಲ್ಲ, ಉಗಿಸ್ಕೊಂಡವನಿಗೆ ನಾಚಿಕೆ ಇಲ್ಲ, ನೋಡೋರು ನಮ್ಗೆ ನಾಚಿಕೆ ಇದೆ ಸ್ವಾಮಿ, ಒದ್ದೋಡಿಸ್ದೆ ಬಿಡಲ್ಲ ಅಲ್ವೇ? ಒದ್ದೋಡಿಸ್ದೆ ಬಿಡ್ಬೇಕಾವಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ನನಗೂ ಆ ಹುಡುಗನಿಗೂ ಸಂಬಂಧ ಇಲ್ಲ ಅಂತ. ಯಾರಪ್ಪ ಇವ್ರು ನನ್ನ ಮಗ ಇದ್ದಂಗೆ ನೀನೇ ತಾನಪ್ಪ ಹೇಳಿದ್ರು. ಒಂದು